ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ಜೈಲಿನೊಳಗಿನ ಅಕ್ರಮದ ಸೌಲಭ್ಯಗಳ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ಹುಬ್ಬಳ್ಳಿಯ ಸಬ್ ಜೈಲ್ ಹಾಗೆ ಧಾರವಾಡದ ಸೆಂಟ್ರಲ್ ಜೈಲಿನಲ್ಲಿ ಎಗ್ಗಿಲ್ಲದೆ ಗಾಂಜಾ ಸಪ್ಲೈ ನಡೀತಾ ಇದೆಯಂತೆ. ಜೈಲಿನಲ್ಲಿರುವ ಕೈದಿಗಳಿಗೆ ಎಗ್ಗಿಲ್ಲದೆ ನಡೀತಾ ಇದೆ ಗಾಂಜಾ ಸಪ್ಲೈ. ಆದರೂ ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ಜೈಲಿನಲ್ಲಿ ಮಾದಕ ವಸ್ತು ಬಳಕೆ ಇಲ್ಲ ಅಂತ ಖುದ್ದು ಡಿಜಿಪಿ ಅಲೋಕ್ ಕುಮಾರ್ ಅವರೇ ಹೇಳಿದ್ದಾರೆ. ಆದರೆ ಇಲ್ಲಿ ಎಗ್ಗಿಲ್ಲದೆ ಗಾಂಜಾ ಸಪ್ಲೈ ನಡೀತಾ ಇದೆ. 3 ದಿನದ ಹಿಂದಷ್ಟೇ ಹುಬ್ಬಳ್ಳಿ ಧಾರವಾಡ ಜೈಲಿಗೆ ಡಿಜಿಪಿಗಳು ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಆದರೆ ಈಗ ಅದೇ ಕಾರಾಗೃಹ ಇಲಾಖೆಯ ಡಿಜಿಪಿ ಅವರು ಈ ಸ್ಟೋರಿಯನ್ನ ನೋಡಲೇಬೇಕು. ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಡಿಜಿಪಿ ಅವರು ಭೇಟಿ ಕೊಟ್ಟು ಯಾವುದೇ ರೀತಿಯ ಮಾದಕ ವಸ್ತುಗಳು ಅಥವಾ ಯಾವುದೇ ಅಕ್ರಮಗಳು ಏನು ಜೈಲಿನಲ್ಲಿ ಸೌಲಭ್ಯಗಳು ಸಿಗ್ತಾ ಇದೆ ಅದಕ್ಕೆಲ್ಲ ಕಡಿವಾಣ ಹಾಕ್ತಾ ಇದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಈಗ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಇದರಲ್ಲಿ ಎಗ್ಗಿಲ್ಲದೆ ಗಾಂಜಾ ಸಪ್ಲೈ ಮಾಡ್ತಾ ಇರುವಂಥದ್ದು. ಇದು ಯಾವಾಗಿನ ವಿಡಿಯೋ, ಏನು ಎತ್ತ ಅಂತ ಏನಾದರೂ ಮಾಹಿತಿ ಸಿಕ್ಕಿದೆಯಾ ವಿನೋದ್? ನವೀನ್, ಈ ವಿಡಿಯೋ ನಿಜಕ್ಕೂ ಏನು ಹುಬ್ಬಳ್ಳಿಯ ಉಪ ಕಾರಾಗೃಹ ಇದು ಕಾರಾಗೃಹನೋ ಅಥವಾ ಮೋಜು ಮಸ್ತಿ ಮಾಡುವಂತ ಒಂದು ಸ್ಥಳವು ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತ ಈ ವಿಡಿಯೋ ಇದೆ. ರೂಮಲ್ಲಿ ಏನು ಟಿವಿ ಇದೆ, ಕೈಯಲ್ಲಿ ಮೊಬೈಲ್ ಇದೆ, ಹಾಗೂ ಗಾಂಜಾ ಕೂಡ ಇಲ್ಲಿ ಪತ್ತೆ ಆಗಿರುವಂತದ್ದು. ಇವೆಲ್ಲ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಏನು ಇದು ಉಪ ಕಾರಾಗೃಹದಲ್ಲಿ ಈ ರೀತಿಯಾಗಿ ಏನು ಗಾಂಜಾ ಸಪ್ಲೈ ಎಲ್ಲಿಂದ ಆಗುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಅಷ್ಟೇ ಅಲ್ಲದೆ ಏನು ಇಲ್ಲಿರುವಂತ ಏನು ಸಿಬ್ಬಂದಿಗಳು ಕೂಡ ಕಳೆದ 3-4 ದಿನಗಳ ಹಿಂದೆ ಅಲೋಕ್ ಕುಮಾರ್ ಕೂಡ ಇಲ್ಲಿ ಭೇಟಿ ನೀಡಿದ್ರು. ಅದನ್ನ ಭೇಟಿ ನೀಡಿ ಅದಾದ್ಮೇಲೆ ಅವ್ರು ಕೂಡ ತಿಳಿಸಿದ್ರು, ಇಲ್ಲ ಯಾವುದೇ ರೀತಿಯಾದಂತ ಅಕ್ರಮ ಇಲ್ಲ, ನಡೀತಾ ಇಲ್ಲ, ಅಥವಾ ಎಲ್ಲ ಹದ್ದುಬಸ್ತಾಗಿದೆ ಅನ್ನೋ ಮಾತನ್ನ ಕೂಡ ಅವ್ರು ಹೇಳಿದ್ರು. ಆದ್ರೆ ಈ ವಿಡಿಯೋ ಈಗ ಬರ್ತಿರುವಂತ ಮಾಹಿತಿ ಪ್ರಕಾರ 2 ತಿಂಗಳ ಹಿಂದಿನ ವಿಡಿಯೋ ಅನ್ನುವಂತ ಮಾಹಿತಿ ಕೂಡ ಈಗ ಬಂದಿರುವಂತದ್ದು. ಆದ್ರೆ ಏನು ಈ ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಕೈದಿಗಳು ಶಿಕ್ಷೆ ಅನುಭವಿಸಕ್ ಬರ್ತಾರ ಅಥವಾ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳಕ್ ಬರ್ತಾರ ಅಥವಾ ಮೋಜು ಮಸ್ತಿ ಮಾಡಕ್ ಬರ್ತಾರೋ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂತದ್ದು. ನಮಗೆ ವಿನೋದ್, ಈಗ ನೀವೇ ಹೇಳ್ತಾ ಇದ್ರಿ ಇದು 2 ತಿಂಗಳ ಹಿಂದಿನ ವಿಡಿಯೋ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಂತೇಳಿ. ಆದರೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಅಲ್ಲಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕಿಲ್ಲ. ಅಂದ್ರೆ ಈ ತರದ ಡಿಜಿಪಿ ಅವರ ಭೇಟಿಯ ಬಗ್ಗೆ ಸುಳಿವಿದ್ದಂತಹ ಮಾಹಿತಿ ಇದ್ದಂತಹ ಸಿಬ್ಬಂದಿ ಇದರಲ್ಲಿ ಇನ್ವಾಲ್ವ್ ಆಗಿರುವ ಸಾಧ್ಯತೆ ಕೂಡ ಇರಬಹುದು ಅಲ್ವಾ? ಯಾಕೆಂದ್ರೆ ಏನು ಈ ತರದ ಸುಳಿವು ಸಿಕ್ಕಿಲ್ಲ ಅಲ್ಲಿ ಅನ್ನೋದಾದ್ರೆ, ಅಲ್ಲಿ ಏನು ಅಕ್ರಮ ಚಟುವಟಿಕೆ ನಡೀತಾ ಇರಲಿಲ್ಲ ಅನ್ನೋದಾದ್ರೆ ಹೇಗೆ ಇದು ನಡೀತು ಅಂತ? ನವೀನ್, ಇಲ್ಲಿನ ಸಿಬ್ಬಂದಿಯ ಏನು ಸಹಾಯ ಇಲ್ಲದೆ ಇಲ್ಲಿ ಈ ರೀತಿಯಂತ ದೃಶ್ಯ ಕಂಡು ಬರಲು ಸಾಧ್ಯವೇ ಇಲ್ಲ. ಒಂದನೇದು ಏನು ಇಲ್ಲಿ ಈ ಒಳಗಡೆ ಏನು ಗಾಂಜಾ ಸಪ್ಲೈ ಆಗುತ್ತೆ, ಈಗ ಕಂಡು ಬಂದಂತ ದೃಶ್ಯದಲ್ಲಿ ಏನು ಗಾಂಜಾ ಕಂಡಿರುತ್ತೆ, ಇದು ಸಿಬ್ಬಂದಿ ಸಹಾಯ ಇಲ್ಲದೆ ಒಳಗಡೆ ಹೋಗೋಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಒಂದು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಬಹುದು ನಾವು. ಅದನ್ನ ಹೊರತುಪಡಿಸಿ ಏನು ಈ ವಿಡಿಯೋ ಆಗಿದೆ, ಈ ವಿಡಿಯೋ ಮಾಡಿದಂತ ಮೊಬೈಲ್ ಆಗಿರ್ಬೋದು, ಒಳಗಡೆ ಹಾಲಿನ ಪಾಕೆಟ್ ಕೂಡ ಸಿಗ್ತಾ ಇದೆ, ಒಳಗಡೆ ಏನು ಅವ್ರಿಗೆ ಬೇಕಾದಂತ ಎಲ್ಲಾ ಸವಲತ್ತು ಕೂಡ ಸಿಗ್ತಾ ಇದೆ. ಇದೆಲ್ಲ ಸಿಕ್ಕರು ಕೂಡ ಏನು ಡಿಜಿಪಿ ಅವರು ಬಂದಾಗ ಈ ಬಗ್ಗೆ ಅವ್ರಿಗೆ ಮಾಹಿತಿ ಹೋಗಲ್ಲ ಅಂದಾಗ ಸಂಪೂರ್ಣವಾಗಿ ಎಲ್ಲ ವ್ಯವಸ್ಥಿತವಾಗಿ ಪ್ಲಾನ್ ಆಗಿದೆ ಅನ್ನೋ ಒಂದು ಇಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ. ನವೀನ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗೆ.